ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಜಗತ್ತಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಒಂದಾದ ನಂತರ ಒಂದು ಕೆಟ್ಟ ಸುದ್ದಿ ಬಿಟ್ಟರೆ ಒಳ್ಳೆ ಸುದ್ದಿ ಅಂತೂ ಬರ್ತಾನೇ ಇಲ್ಲ. ಅದರಲ್ಲೂ ಅತಿ ಹೆಚ್ಚಾಗಿ ಬರ್ತಾ ಇರೋದು ಯುದ್ಧದ ಸುದ್ದಿ. ಹೀಗೆ ಯುದ್ಧದಲ್ಲೇ ಮುಳುಗಿರುವ ಜಗತ್ತು ಮತ್ತೊಂದು ಯುದ್ಧಕ್ಕೆ ಸಾಕ್ಷಿಯಾಗುತ್ತಾ ಅನ್ನುವ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗಿದೆ. ಅಮೆರಿಕ ರಷ್ಯಾದ ಮೇಲೆ ದಾಳಿ ಮಾಡೋದಕ್ಕೆ ದೊಡ್ಡದೊಂದು ಪ್ಲ್ಯಾನ್ ಮಾಡಿಕೊಂಡಿದೆ. ಅಮೆರಿಕದ ಈ ಪ್ಲ್ಯಾನ್ ಭಾರತದಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಅರೆ, ರಷ್ಯಾ ಹಾಗೂ ಅಮೆರಿಕದ ನಡುವೆ ಯುದ್ಧವಾದರೆ ಭಾರತಕ್ಕೇನು ನಷ್ಟ? ಭಾರತ ಯಾಕೆ ಭಯ ಪಡಬೇಕು ಅಂತ ಕೇಳಿದರೆ ಉತ್ತರ ಅಮೆರಿಕ ಕೊಟ್ಟಿರುವ ವಾರ್ನಿಂಗ್. ಅಮೆರಿಕ ನ್ಯಾಟೋ ಪಡೆಯ ಲೀಡರ್ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಇದೇ ನ್ಯಾಟೋ ಪಡೆಯ ಮುಖ್ಯಸ್ಥ ಇದೀಗ ಭಾರತ ಸೇರಿದಂತೆ 3 ದೇಶಗಳಿಗೆ ದೊಡ್ಡದೊಂದು ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದಾನೆ. ಬ್ರೆಜಿಲ್, ಚೀನಾ ಹಾಗೂ ಭಾರತಕ್ಕೆ ನ್ಯಾಟೋ ಧಮ್ಕಿ ಹಾಕಿದೆ. ನಿಮಗೆ ಆರಂಭದಲ್ಲೇ ಕನ್ಫ್ಯೂಸ್ ಆಗ್ತಾ ಇರಬಹುದು, ಅಮೆರಿಕ ದಾಳಿ ಮಾಡೋದಕ್ಕೆ ಹೊರಟಿರೋದು ರಷ್ಯಾದ ಮೇಲೆ. ಆದರೆ ಚೀನಾ, ಭಾರತ ಹಾಗೂ ಬ್ರೆಜಿಲ್ಗೆ ಯಾಕೆ ಎಚ್ಚರಿಕೆ ಕೊಡ್ತಾ ಇರೋದು? ಈ ಯುದ್ಧಕ್ಕೂ 3 ದೇಶಗಳಿಗೂ ಏನು ಸಂಬಂಧ? ಅಮೆರಿಕ ಏನು ಮಾಡೋದಕ್ಕೆ ಹೊರಟಿದೆ? ನ್ಯಾಟೋ ಪಡೆ ಭಾರತದ ಮೇಲೆ ಕೂಡ ದಾಳಿ ಮಾಡುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಈ ಜಗತ್ತಿನಲ್ಲಿ ಯಾರನ್ನ ಬೇಕಾದರೂ ಪ್ರೆಡಿಕ್ಟ್ ಮಾಡಬಹುದು, ಆದರೆ ಟ್ರಂಪ್ ಅನ್ನುವ ಹುಚ್ಚು ಅಧ್ಯಕ್ಷನನ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಡೆಯಲ್ಲಿ ಯುದ್ಧ ಮಾಡಿಸಿ, ಮತ್ತೊಂದು ಕಡೆಯಲ್ಲಿ ಬಾಂಬ್ ಹಾಕಿ, ಇನ್ನೊಂದು ಕಡೆಯಲ್ಲಿ ಯುದ್ಧ ನಿಲ್ಲಿಸಿ ನೊಬೆಲ್ ಪ್ರಶಸ್ತಿಗೆ ಮುಗಿಬೀಳುವ ಈ ಅಧ್ಯಕ್ಷನ ಸ್ವಭಾವ ಏನು ಅನ್ನೋದನ್ನೇ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಟ್ರಂಪ್ ಒಂದೊಂದು ಬಾರಿ ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಬರ್ತಾ ಇದ್ದಾರೆ. ಅಧಿಕಾರಕ್ಕೆ ಬಂದಾಗ ನಾನು ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧವನ್ನು ನಿಲ್ಲಿಸುತ್ತೇನೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ಆದರೆ ಇತ್ತೀಚೆಗೆ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ರಷ್ಯಾ ರಾಜಧಾನಿ ಮಾಸ್ಕೋದ ಮೇಲೆ ದಾಳಿ ಮಾಡೋದಕ್ಕೆ ನೀವು ಸಿದ್ಧರಿದ್ದೀರಾ ಅಂತ ಉಕ್ರೇನ್ ಅಧ್ಯಕ್ಷರ ಬಳಿಯೇ ಟ್ರಂಪ್ ಕೇಳಿಬಿಟ್ಟಿದ್ರು. ಅದಕ್ಕೆ ಉಕ್ರೇನ್ ಕೂಡ ಉತ್ಸಾಹ ತೋರಿಸಿತ್ತು. ನೀವು ನಮಗೆ ಯುದ್ಧೋಪಕರಣಗಳನ್ನು ಕೊಟ್ಟರೆ ನಾವು ಮಾಸ್ಕೋದ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧರಿದ್ದೇವೆ ಅಂತ ಉಕ್ರೇನ್ ನೇರವಾಗಿಯೇ ಹೇಳಿತ್ತು. ಅಲ್ಲಿಗೇನೋ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಹೀಗೆ ಟ್ರಂಪ್ ತಮ್ಮ ಪ್ಲಾನ್ ಅನ್ನ ಬಹಿರಂಗ ಪಡಿಸ್ತಾ ಇದ್ದಂತೆ ಅಮೆರಿಕ ನೇತೃತ್ವದ ನ್ಯಾಟೋ ಪಡೆ ಅದೊಂದು ಎಚ್ಚರಿಕೆಯನ್ನ ಕೊಟ್ಟು ಬಿಟ್ಟಿದೆ. ಮುಂದಿನ 50 ದಿನಗಳಲ್ಲಿ ರಷ್ಯಾ ಯುದ್ಧವನ್ನ ನಿಲ್ಲಿಸದೇ ಇದ್ರೆ ಮುಂದೆ ಆಗುವ ಅನಾಹುತಗಳಿಗೆ ನಾವು ಕಾರಣರಲ್ಲ ಅನ್ನೋದನ್ನ ನ್ಯಾಟೋ ಪಡೆಯ ಮುಖ್ಯಸ್ಥ ಬಹಿರಂಗವಾಗಿಯೇ ಹೇಳಿಬಿಟ್ಟಿದ್ದಾನೆ. 50 ದಿನಗಳ ನಂತರ ಕೂಡ ಕದನ ವಿರಾಮ ಘೋಷಣೆ ಮಾಡದೇ ಇದ್ರೆ ನಾವು ರಷ್ಯಾ ರಾಜಧಾನಿ ಮಾಸ್ಕೋವನ್ನ ಸುಟ್ಟು ಬೂದಿ ಮಾಡಿಬಿಡ್ತೇವೆ. ಅಷ್ಟೇ ಅಲ್ಲ, ರಷ್ಯಾದ ಮತ್ತೊಂದು ನಗರ ಸೇಂಟ್ ಪೀಟರ್ಬರ್ಗ್ನ ಮೇಲೆ ದಾಳಿ ಮಾಡ್ತೇವೆ. ಕೇವಲ ಯುದ್ಧ ಮಾತ್ರವಲ್ಲ, ಆರ್ಥಿಕ ಯುದ್ಧ ಕೂಡ ಶುರುವಾಗುತ್ತೆ. ನಿಮ್ಮ ತೈಲ ವ್ಯಾಪಾರವನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತೀವಿ. ರಷ್ಯಾದ ಜೊತೆ ಯಾರೆಲ್ಲ ತೈಲ ವ್ಯಾಪಾರ ಮಾಡ್ತಾ ಇದ್ದಾರೋ ಅವರ ಕತೆ ಕೂಡ ಮುಗೀತು ಅಂತಾನೆ ಅರ್ಥ. ಆ ದೇಶಗಳ ಮೇಲೆ ಕೂಡ ಆರ್ಥಿಕ ನಿರ್ಬಂಧ ವಿಧಿಸುತ್ತೇವೆ. ಹಾಗಂತ ಕೇವಲ ಅಮೆರಿಕ ಮಾತ್ರ ಆರ್ಥಿಕ ನಿರ್ಬಂಧ ವಿಧಿಸೋದಿಲ್ಲ. ನ್ಯಾಟೋ ಪಡೆಯಲ್ಲಿ ಬರುವ ಎಲ್ಲ ದೇಶಗಳು ಸೇರಿಕೊಂಡು ಆರ್ಥಿಕ ನಿರ್ಬಂಧ ವಿಧಿಸುತ್ತೇವೆ. ಆಗ ರಷ್ಯಾದ ಜೊತೆ ವ್ಯಾಪಾರ ಮಾಡುವ ದೇಶಗಳು ನಾವು ಹೇಳಿದಂತೆ ಕೇಳುವ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ನ್ಯಾಟೋ ಮುಖ್ಯಸ್ಥ ಹೇಳಿದ್ದಾರೆ. ಅಂದರೆ ಇಲ್ಲಿ ಅಮೆರಿಕ ಪಕ್ಕಾ ಪ್ಲಾನ್ ಮಾಡಿಕೊಂಡಿದೆ. ನಾವು ಇಷ್ಟೆಲ್ಲ ಮಾಡಿದಾಗ ರಷ್ಯಾದ ಜೊತೆ ವ್ಯಾಪಾರ ಮಾಡುವ ಬ್ರೆಜಿಲ್, ಚೀನಾ ಹಾಗೂ ಭಾರತ ಪುಟಿನ್ಗೆ ಫೋನ್ ಮಾಡಿ ಹೇಳಬೇಕು, ಸಾಕು, ಇಷ್ಟು ವರ್ಷ ಯುದ್ಧ ಮಾಡಿದ್ದು ನಿಮ್ಮಿಂದಾಗಿ ನಮಗೆ ತೊಂದರೆ ಆಗ್ತಾ ಇದೆ, ಈಗಲಾದರೂ ಯುದ್ಧ ಮಾಡೋದನ್ನು ನಿಲ್ಲಿಸಿ. ಹೀಗೆ 3 ದೇಶಗಳು ಹೇಳಿದರೆ ಪುಟಿನ್ ಕೇಳಿಯೇ ಕೇಳ್ತಾರೆ ಅನ್ನೋದು ನ್ಯಾಟೋ ಹಾಗೂ ಅಮೆರಿಕದ ಪ್ಲಾನಿಂಗ್. ಇಲ್ಲಿ ಈ ರೀತಿಯ ಪ್ಲಾನ್ ಮಾಡಿ ರಷ್ಯಾದ ಜೊತೆ ವ್ಯಾಪಾರ ಮಾಡ್ತಾ ಇರುವ ಬ್ರೆಜಿಲ್, ಭಾರತ ಹಾಗೂ ಚೀನಾಗೆ ನ್ಯಾಟೋ ಡೈರೆಕ್ಟ್ ಆಗಿಯೇ ವಾರ್ನಿಂಗ್ ಕೊಟ್ಟು ಬಿಟ್ಟಿದೆ. ಸ್ನೇಹಿತರೆ, 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ. ಇದೇ ಆಗಸ್ಟ್ 3ರಿಂದ ಪುರಿ ಜಗನ್ನಾಥ ಯಾತ್ರೆ ಶುರುವಾಗುತ್ತೆ. 3 ನೈಟ್ ಹಾಗೂ 4 ಡೇಗಳ ಟೂರ್ ಇದಾಗಿದ್ದು, ಪುರಿ ಜಗನ್ನಾಥ, ಕೊನಾರ್ಕ್, ಬಿರಾಜಾದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದ್ಯಗಿರಿ, ಸ್ಕಂದಗಿರಿ, ಕಟಾಕ್ ಇಷ್ಟೆಲ್ಲ ಪ್ಲೇಸ್ ಗಳಿಗೆ ಜಸ್ಟ್ 29,700 ರೂಪಾಯಿಯ ಪ್ಯಾಕೇಜ್ ನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24x7 ಮ್ಯಾನೇಜರ್ ಅಸಿಸ್ಟೆನ್ಸ್ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಕೆಲವು ಸೀಟ್ಗಳು ಮಾತ್ರ ಲಭ್ಯ ಇರೋದು. ಆಸಕ್ತರು ಕೂಡಲೇ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೀಟ್ ಬುಕ್ ಮಾಡಿ. ಇಷ್ಟೆಲ್ಲ ಆಗುವಾಗ ಪುಟಿನ್ ಏನೆಲ್ಲ ಯೋಚನೆ ಮಾಡಿರಬಹುದು ಹೇಳಿ? ಅಮೆರಿಕ ಇಷ್ಟೆಲ್ಲ ಮಾಡ್ತಾ ಇದೆ, ನಮ್ಮ ರಾಜಧಾನಿಯ ಮೇಲೆ ಅಟ್ಯಾಕ್ ಮಾಡುತ್ತೆ, ಬೇರೆ ದೇಶಗಳ ಜೊತೆ ವ್ಯಾಪಾರ ಮಾಡೋದಕ್ಕೆ ಕೂಡ ಬಿಡೋದಿಲ್ಲ. ಹೀಗಾಗಿ ಕದನ ವಿರಾಮ ಘೋಷಣೆ ಮಾಡೋಣ ಅಂತ ರಷ್ಯಾ ನಿರ್ಧಾರ ಮಾಡಿರಬಹುದು.
ಅಥವಾ ರಷ್ಯಾಗೆ ಅಮೆರಿಕಾದ ಈ ಧಮ್ಕಿಯಿಂದ ಸ್ವಲ್ಪವಾದರೂ ಭಯವಾಗಿರಬಹುದು ಅಂತ ನಿಮಗೆ ಅನಿಸಿರಬಹುದು. ಭಯ ಪಡೋದಕ್ಕೆ ಅದು ಸಣ್ಣ ಪುಟ್ಟ ದೇಶ ಅಲ್ಲ, ಅದು ರಷ್ಯಾ. ಟ್ರಂಪ್ ಹೇಳಿರುವ ಆ 50 ದಿನಗಳವರೆಗೂ ಕೂಡ ರಷ್ಯಾ ಕಾಯಲೇ ಇಲ್ಲ. 50 ದಿನಗಳ ಗಡುವಿನ ಎಚ್ಚರಿಕೆ ಕೊಡ್ತಾ ಇದ್ದಂತೆ ಇದನ್ನು ನಾವು ಒಪ್ಕೊಳ್ಳೋದೇ ಇಲ್ಲ, ನಾವು ಇಂತಹ ವಾರ್ನಿಂಗಿಗೆ ಹೆದರೋದಿಲ್ಲ ಅಂತ ಪುಟಿನ್ ತಿರುಗೇಟು ಕೊಟ್ಟುಬಿಟ್ಟಿದ್ದಾರೆ. ಯಾರೋ ಹೇಳಿದ್ದನ್ನ ಕೇಳಿಕೊಂಡು ನಾವು ಕದನ ವಿರಾಮ ಘೋಷಣೆ ಮಾಡೋದಿಲ್ಲ, ನಮ್ಗೆ ಯಾವಾಗ ಈ ಯುದ್ಧ ಸಾಕು ಅಂತ ಅನ್ಸುತ್ತೋ ಆಗ ಯುದ್ಧವನ್ನ ನಿಲ್ಲಿಸುತ್ತೇವೆ, ಅಲ್ಲಿವರೆಗೆ ನಮ್ಮನ್ನ ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಪುಟಿನ್ ಆರ್ಭಟ ಮಾಡಿದ್ದಾರೆ. ಇಲ್ಲಿ ಟ್ರಂಪ್ ಮಾಡಿರೋದ್ರಲ್ಲಿ ತಪ್ಪಿದೆ. ಮಾತುಕತೆಗೆ ಕರೆಯೋದು ಬೇರೆ ವಿಚಾರ, ಧಮ್ಕಿ ಹಾಕೋದು ಬೇರೆ ವಿಚಾರ. ಧಮ್ಕಿ ಹಾಕೋದ್ರ ಬದಲು ಮಾತುಕತೆ ನಡೆಸಿದ್ರೆ ಪುಟಿನ್ ಸ್ವಲ್ಪ ತಣ್ಣಗಾಗ್ತಾ ಇದ್ರು ಏನು. ಆದರೆ ಧಮ್ಕಿಗೆಲ್ಲ ಭಯಪಡುವ ಆಸಾಮಿ ಪುಟಿನ್ ಅಲ್ವೇ ಅಲ್ಲ. ಅಮೆರಿಕ ಯಾವ ದೇಶವನ್ನ ಬೇಕಾದರೂ ಹೆದರಿಸಿ ಬೆದರಿಸಿ ಯುದ್ಧ ನಿಲ್ಲಿಸಬಹುದು, ಆದರೆ ರಷ್ಯಾವನ್ನ ಹೆದರಿಸೋದಕ್ಕೆ ಅಮೆರಿಕದ ಅಪ್ಪನಿಂದಲೂ ಸಾಧ್ಯವಿಲ್ಲ. ಇಲ್ಲಿ ಮತ್ತೊಂದು ವಿಚಾರವನ್ನ ನೀವು ಗಮನಿಸಬೇಕು. ಅಮೆರಿಕದಂತಹ ದೇಶಕ್ಕೂ ಕೂಡ ರಷ್ಯಾವನ್ನ ನೇರವಾಗಿ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಭಾರತ, ಚೀನಾ ಹಾಗೂ ಬ್ರೆಜಿಲ್ನಂತಹ ದೇಶಗಳ ಮೇಲೆ ಒತ್ತಡ ಹಾಕಿ ರಷ್ಯಾದ ಮನವೊಲಿಸುವ ಪ್ರಯತ್ನವನ್ನ ಅಮೆರಿಕ ಮಾಡ್ತಾ ಇದೆ. ಅಂದರೆ ರಷ್ಯಾ ವಿರುದ್ಧ ನೇರವಾಗಿ ಅಖಾಡಕ್ಕಿಳಿಯೋದಕ್ಕೆ ಅಮೆರಿಕದಿಂದಲೂ ಸಾಧ್ಯವಿಲ್ಲ. ಸ್ನೇಹಿತರೆ, ಇಲ್ಲಿ ನ್ಯಾಟೋಗೆ ದೊಡ್ಡ ಭರವಸೆ ಅಂದರೆ ಅದು ಯುರೋಪಿಯನ್ ಯೂನಿಯನ್ ಕೂಡ ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧ ವಿಧಿಸಿದ್ರೆ ರಷ್ಯಾ ಒಂದು ಹಾದಿಗೆ ಬಂದೇ ಬರುತ್ತೆ ಅನ್ನೋದು ನ್ಯಾಟೋದ ಲೆಕ್ಕಾಚಾರ. ಆದರೆ ಯುರೋಪಿಯನ್ ಯೂನಿಯನ್ನಲ್ಲೇ ಈಗ ಒಗ್ಗಟ್ಟು ಇಲ್ಲ. ಇತ್ತೀಚೆಗೆ ಯುರೋಪಿಯನ್ ಯೂನಿಯನ್ ರಷ್ಯಾದ ಮೇಲೆ ನಿರ್ಬಂಧವನ್ನು ವಿಧಿಸೋದಕ್ಕೆ ಮುಂದಾಗಿತ್ತು. ಆದರೆ ಈ ವಿಚಾರವಾಗಿ ಯುರೋಪಿಯನ್ ಯೂನಿಯನ್ನಲ್ಲಿ ಇರುವ ದೇಶಗಳ ಮಧ್ಯೆಯೇ ಅಸಮಾಧಾನ ಮೂಡಿತ್ತು. ನಾವು ರಷ್ಯಾದ ಮೇಲೆ ನಿರ್ಬಂಧ ವಿಧಿಸಿದ್ರೆ ನಮ್ಮ ಆರ್ಥಿಕತೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತ ಕೆಲವು ದೇಶಗಳು ಇದಕ್ಕೆ ವಿರೋಧಿಸಿದ್ದವು. ಈ ವಿಚಾರ ಕೂಡ ನ್ಯಾಟೋಗೆ ಪೆಟ್ಟು ಕೊಡುವ ಸಾಧ್ಯತೆ ಇದೆ. ಅಮೆರಿಕ ಭಾರತ ಸೇರಿದಂತೆ ಹಲವು ದೇಶಗಳ ಮೇಲೆ 500% ತೆರಿಗೆ ವಿಧಿಸುವ ಪ್ಲಾನ್ನಲ್ಲಿದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಯಾರೆಲ್ಲ ರಷ್ಯಾದ ಜೊತೆ ವಹಿವಾಟು ಮಾಡ್ತಾ ಇದ್ದಾರೋ ಅವರನ್ನೇ ಟಾರ್ಗೆಟ್ ಮಾಡಿ 500% ತೆರಿಗೆ ಹಾಕೋದಕ್ಕೆ ಅಮೆರಿಕ ಮುಂದಾಗಿದೆ. ರಷ್ಯಾ ವಹಿವಾಟು ಮಾಡ್ತಾ ಇರುವ ದೇಶಗಳಲ್ಲಿ ಭಾರತ ಕೂಡ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಮೆರಿಕ ಇಂಥದೊಂದು ಪ್ಲಾನ್ ಮಾಡ್ತಾ ಇದ್ದಂತೆ ಚೀನಾ ಇದನ್ನ ಬಹಿರಂಗವಾಗಿಯೇ ವಿರೋಧಿಸಿದೆ. ನಾವೇನೇ ಮಾಡಿದ್ರೂ ರಷ್ಯಾದ ಜೊತೆ ವ್ಯಾಪಾರ ಮಾಡೋದನ್ನ ನಿಲ್ಲಿಸೋದಿಲ್ಲ ಅಂತ ಚೀನಾ ನೇರವಾಗಿಯೇ ಹೇಳಿಬಿಟ್ಟಿದೆ. ಅಲ್ಲಿಗೆ ಅಮೆರಿಕ ಏನ್ ಅಂದುಕೊಂಡಿತ್ತೋ ಅದು ಆಗೋದು ಕಷ್ಟ. ಇದೆಲ್ಲದರ ನಡುವೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಇತ್ತೀಚೆಗಷ್ಟೇ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ರನ್ನ ಭೇಟಿಯಾಗಿದ್ರು. ಈ ಭೇಟಿ ಕೂಡ ತುಂಬಾನೇ ಕುತೂಹಲ ಮೂಡಿಸಿದೆ. ಅಮೆರಿಕದ ವಿರುದ್ಧ ಚೀನಾ ಹಾಗೂ ಭಾರತ ಒಂದಾಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಇನ್ನು ಅಮೆರಿಕದ ಧಮ್ಕಿಗೆ ಭಾರತ ಅಥವಾ ಬ್ರೆಜಿಲ್, ಚೀನಾ ತಲೆಬಾಗುತ್ತಾ ಅಂತ ಕೇಳಿದ್ರೆ ಅಂತಹ ಕಾಲ ಈಗ ಇಲ್ಲ. ಮೊದಲೆಲ್ಲ ಅಮೆರಿಕ ಅಂದ್ರೆ ಭಯ ಪಡ್ತಾ ಇದ್ರು, ಆದರೆ ಈಗಿನ ಅಮೆರಿಕವನ್ನ ಯಾರು ಕೂಡ ಕೇರ್ ಮಾಡೋದಿಲ್ಲ. ಅಮೆರಿಕ ಹಾಗೂ ನ್ಯಾಟೋ ಕೊಟ್ಟಿರುವ ಈ ಧಮ್ಕಿಯನ್ನ ಭಾರತ ಸೇರಿದಂತೆ ಬ್ರೆಜಿಲ್ ಹಾಗೂ ಚೀನಾ ದೇಶಗಳು ಇಲ್ಲಿವರೆಗೆ ಸೀರಿಯಸ್ ಆಗಿ ತೆಗೆದುಕೊಂಡೇ ಇಲ್ಲ. 50 ದಿನ ಆದ್ಮೇಲೆ ಅಲ್ವಾ, ಮುಂದೆ ನೋಡಿದ್ರಾಯ್ತು, ಆಮೇಲೆ ನೋಡಿದ್ರಾಯ್ತು ಅನ್ನುವ ಮೈಂಡ್ ಸೆಟ್ನಲ್ಲಿ ಈ 3 ದೇಶಗಳು ಇದ್ದಾವೆ. ಅಲ್ಲಿಗೆ ಅಮೆರಿಕದ ಪ್ಲಾನಿಂಗ್ ಆರಂಭದಲ್ಲೇ ಫ್ಲಾಪ್ ಆಗ್ತಾ ಇರೋದು ಗೋಚರಿಸ್ತಾ ಇದೆ. ಧಮ್ಕಿ ಹಾಕಿ ಎಲ್ಲವನ್ನ ಮಾಡಬಹುದು ಅಂತ ಅಮೆರಿಕ ಅಂದುಕೊಂಡಿತ್ತು, ಆದರೆ ಅದು ಅಂದುಕೊಂಡ ಹಾಗೆ ಯಾವುದು ಕೂಡ ಆಗ್ತಾ ಇಲ್ಲ, ಆಗೋದು ಕೂಡ ಇಲ್ಲ. ನಿಮ್ಮ ಪ್ರಕಾರ ಅಮೆರಿಕ ಧಮ್ಕಿ ಹಾಕಿದ್ರೆ ಅದಕ್ಕೆ ಭಾರತ ತಲೆಬಾಗುತ್ತಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.